ಜ್ಯೋತಿ ಬೆಳಗಿಸುವೆ ನಿನ್ನ ಜ್ಯೋತಿ ಬೆಳಗಿಸುವೆ ಜೀವನ ಜ್ಯೋತಿ ಪಾವನ ಜ್ಯೋತಿ ಜೀವನ ಜ್ಯೋತಿ ಪಾವನ ಜ್ಯೋತಿ ಬೆಳಗೋ ನನ್ನಲ್ಲಿ ನೀ ದೇವ ಬೆಳಗೋ ನನ್ನಲ್ಲಿ ನೀ ಬೆಳಗೋ ನನ್ನಲ್ಲಿ ನೀ ದೇವ ಬೆಳಗೋ. ಇವತ್ತು ಈ ರಾಷ್ಟ್ರದಲ್ಲಿ ಒಂದು ಪ್ರಜಾಪ್ರಭುತ್ವ ಜಾತ್ಯತೀತವಾದಂಥ ಒಂದು ವ್ಯವಸ್ಥೆ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಕೂಡ ಈ ಬೆಂಬಲವನ್ನು ಕೊಟ್ಟಿತ್ತು. ಆದರೆ ಎಲ್ಲೂ ಇಲ್ಲದಂಥ ಪದ್ಧತಿ ಗವರ್ನರ್ ಅವರು ಸರಳ 4 ದಿವಸ ಇವತ್ತು ಮುಂದಕ್ಕೆ ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಇವತ್ತು ಪಟ್ಟಿ ಕೊಡಬೇಕು, ಪಟ್ಟಿ ಯಾವತ್ತೂ ಕೂಡ ಫ್ಲೋರ್ನಲ್ಲಿ ಇವತ್ತು ಬಹುಮತವನ್ನು ಸಾಬೀತು ಮಾಡುವಂಥದ್ದು ಪದ್ಧತಿ. ಬಹುಮತ ಇಲ್ಲದೇನೆ ಇವತ್ತು ಮಹಾರಾಷ್ಟ್ರದಲ್ಲಿ ಅಲ್ಲಿ ಫಡ್ನವೀಸ್ ಅವರನ್ನು ಮುಖ್ಯಮಂತ್ರಿ ಮಾಡುವಂಥ ಕೆಲಸ ಕಾರ್ಯ ಆಗಿತ್ತು. ಆದರೆ ಇವತ್ತು ಸಂವಿಧಾನಬದ್ಧವಾಗಿ ಇವತ್ತು ಹಕ್ಕಿನ ಮುಖಾಂತರ ಇವತ್ತು ಪ್ರಮಾಣ ವಚನ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. 5 ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ. ಕೇರಳದಲ್ಲಿ UDF ಕಾಂಗ್ರೆಸ್ ಪಕ್ಷದ ಒಕ್ಕೂಟ ಇವತ್ತು ಸಾಧಾರಣ 100ಕ್ಕಿಂತ ಮಿಕ್ಕಿ ಸ್ಥಾನಗಳನ್ನು 102 ಸ್ಥಾನಗಳನ್ನು ಪಡ್ಕೊಂಡು ಇವತ್ತು ಆಡಳಿತಕ್ಕೆ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ 2 ಉಪಚುನಾವಣೆ ಇತ್ತು. ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆ. ನಾವು ಬಾಗಲಕೋಟೆ ದಾವಣಗೆರೆಯಲ್ಲಿ ಆ ಚುನಾವಣಾ ಕೆಲಸ ಕಾರ್ಯದಲ್ಲಿ ಭಾಗಿಯಾಗುವಂಥ ಅವಕಾಶಗಳಿತ್ತು. ಹೆಚ್ಚಿನ ಅಂಶ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪದ್ಧತಿ ಏನು ಅಂತ ಹೇಳಿದರೆ, ಯಾರು ತಿಳ್ಕೊಂಡಿದ್ದಾರೆ ಅವರ ಕುಟುಂಬಸ್ಥರಿಗೆ ಆ ಒಂದು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಹಾಗಾಗಿ ಸುತ್ತ ಮೇಟಿರವರ ಮಗನಿಗೆ ಬಾಗಲಕೋಟೆಯಲ್ಲಿ ನಾವು ಅವಕಾಶವನ್ನು ಕೊಟ್ಟಿದ್ದು. ಅದೇ ರೀತಿಯಾಗಿ ಶಿವಶಂಕರಪ್ಪನವರ ಮೊಮ್ಮಗನಿಗೆ ಕೂಡ ಇಲ್ಲಿ ಅವಕಾಶವನ್ನು ಕೊಡುವಂಥದ್ದು ಕಾರ್ಯಕ್ರಮ ಆಗಿತ್ತು. ಆದರೆ ಹೆಚ್ಚಿನ ವಿಷಯ ಒಂದು ರೀತಿಯ ಗೊಂದಲವನ್ನು ಏರ್ಪಡಿಸಿ ಕಾಂಗ್ರೆಸ್ ಪಕ್ಷದ ಓಟುಗಳನ್ನು ವಿಚಲಿತಪಡಿಸಬೇಕು ಅಂತೇಳಿ ಪ್ರಯತ್ನ ಆಯಿತು. ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಸಾಧನೆ ಮಾಡಿದರೂ ಕೂಡ ದಾವಣಗೆರೆಯಲ್ಲಿ ಕೂಡ ನಾವು ಗೆದ್ದೆವು. ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲದಂಥ ಬಾಗಲಕೋಟೆಯಲ್ಲಿ ಕೂಡ 22,000 ಓಟಿಗೆ ನಾವು ಗೆಲ್ಲುವಾಗುವಂಥ ಅವಕಾಶ ಆಯಿತು. ಕಳೆದ ಚುನಾವಣೆಯಲ್ಲಿ ಬಾಗಲಕೋಟೆಯಲ್ಲಿ ಮೇಟಿಯವರು 5,500 ಓಟಿಗೆ ಗೆದ್ದಿದ್ದರು. ಆದರೆ ಇವತ್ತು ಆ ಸಂದರ್ಭದಲ್ಲಿ BJP ಅಭ್ಯರ್ಥಿಯ ತಮ್ಮನೇ ರೆಬೆಲ್ ಕ್ಯಾಂಡಿಡೇಟ್ ಆಗಿ 11,000 ಓಟುಗಳನ್ನು ಪಡ್ಕೊಂಡಿದ್ದಾರೆ. ಆ ದೃಷ್ಟಿಯಲ್ಲಿ 5,500ದಲ್ಲಿ ಗೆಲುವಾಗುವಂಥ ಅವಕಾಶ ಆಗಿತ್ತು. ಆದರೆ ಈ ಸಲ ಅವರು ಸ್ಪರ್ಧೆ ಮಾಡಲಿಕ್ಕೆ ಹೋಗಲಿಲ್ಲ, ನಮ್ಮ ಜೊತೆಯಲ್ಲಿದ್ದರು. ಆದರೆ ಆ ಓಟು ನಮಗೆ ಟರ್ನ್ ಓವರ್ ಆಗುವಂಥದ್ದು ಕಷ್ಟ ಇತ್ತು. ಆದರೂ ಕೂಡ ಚುನಾವಣೆಯ ಕೆಲಸ ಕಾರ್ಯವನ್ನು ಪ್ರಕ್ರಿಯೆಯಾಗಿ ನಾವು ಮಾಡಿದರೆ ಯಾವ ರೀತಿ ಗೆಲುವು ಸಾಧಿಸಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದಕ್ಕೆ ಉದಾಹರಣೆ ಬಾಗಲಕೋಟೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಯಾವುದೇ ರೀತಿ ಸ್ಟ್ರಕ್ಚರ್ ಇರಲಿಲ್ಲ, ಯಾವುದೇ ರೀತಿಯ ಸಂಘಟನೆ ಇರಲಿಲ್ಲ, ನಿಷ್ಕ್ರಿಯವಾಗಿ ಹೋಗಿತ್ತು ಅಲ್ಲಿಯ ಕಾರ್ಯಕ್ರಮಗಳೆಲ್ಲ. ಇಂಥ ಸಮಯದಲ್ಲಿ ಆ ಚುನಾವಣೆಯಲ್ಲಿ ಗೆಲುವು ಸಾಧಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಅಸ್ಸಾಂ ಮತ್ತು ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ನಡೆದಿದೆ. ಅಸ್ಸಾಂನಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ನಡೆದಿರುವ ಬಗ್ಗೆ ಈ ಸಂವಿಧಾನಕ್ಕೆ ತದ್ವಿರುದ್ಧವಾದಂಥ ಚುನಾವಣೆಯಲ್ಲಿ ನಡೆದಿದೆ. ಒಬ್ಬ ಮಮತಾ ಬ್ಯಾನರ್ಜಿ ಅನ್ನುವಂಥ ಹೆಣ್ಣು ಮಗಳನ್ನ SIR ಅನ್ನು ತಂದು 91 ಲಕ್ಷ ಓಟ್ಗಳನ್ನು ಕಿತ್ತು ಹಾಕಿ, ಆ 91 ಲಕ್ಷ ಓಟ್ನಲ್ಲಿ 50% ಅಲ್ಪಸಂಖ್ಯಾತರು, 50% SC STಗಳು ಬಡವರು, ಅವರ ಓಟುಗಳನ್ನು ಕಿತ್ತು ಹಾಕಿ ಇವತ್ತು ಸಾಧಾರಣ ಅಲ್ಲಿ ಗೆಲುವು ಸಾಧಿಸುವಂತಹ ರೀತಿ ಕೆಲಸ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. 4,500 ರಿಸರ್ವ್ ಪೊಲೀಸ್ಗಳನ್ನು ಹಾಕಿ, ಸೆಂಟ್ರಲ್ನಿಂದ ಪ್ಯಾರಾಮಿಲಿಟರಿಯವರನ್ನು ಹಾಕಿ ಒಂದು ರೀತಿಯಲ್ಲಿ ಒತ್ತಡವನ್ನು ತಂದು ಇವತ್ತು ಮತದಾರರಿಗೆ ಕೂಡ ಪ್ರವೇಶ ಇಲ್ಲದಂಥ ರೀತಿಯಲ್ಲಿ ಮಾಡಿ ಅಂಥ ಒಂದು ಪ್ರಕ್ರಿಯೆ ನಡೆಯುವಂಥ ಅವಕಾಶ ಆಗಿದೆ.
ಹೆಚ್ಚಿನ ಅಂಶ ಸುಪ್ರೀಂ ಕೋರ್ಟಿಗೆ ಮಮತಾ ಬೆನರ್ಜಿ ಅವರು ಹೋದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಈ ಚುನಾವಣೆಗೆ ಸೇರ್ಪಡೆ ಆಗುವುದಿಲ್ಲ, ಮುಂದಿನ ಚುನಾವಣೆಗೆ ಸೇರ್ಪಡೆ ಆಗ್ತದೆ ಅಂತೇಳಿ. ಈ ರೀತಿಯಲ್ಲಿ ಇಂಥ ಪ್ರಕ್ರಿಯೆಗಳು. ಅಸ್ಸಾಂನಲ್ಲಿ ಚುನಾವಣೆ ನಡೆದಂಥ ಸಮಯದಲ್ಲಿ ಸಾಧಾರಣ ಮಮತಾ ಬೆನರ್ಜಿ ಅವರು ಆ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು, 50,000 ಓಟುಗಳು ಯುಪಿಯಿಂದ ಬಂದಿದೆ ಅಂತೇಳಿ. ಮತದಾರ ಪಟ್ಟಿಗೆ ವೋಟರ್ಸ್ ಅನ್ನು ಸೇರಿಸಿ ಹೊರಗಡೆಯಿಂದ ತಂದು ಇವತ್ತು ಸೇರ್ಪಡೆ ಮಾಡುವಂತ ಕೆಲಸ ಕಾರ್ಯ ಆಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಅಂಶ ಇಂಥ ಪ್ರಕ್ರಿಯೆಗಳನ್ನು ನಾವು ಕಾಣ್ತಾ ಇದ್ವಿ. ಇಂಥ ಸಮಯದಲ್ಲಿ ಇವತ್ತು ನಮ್ಮ ಪ್ರಮೋದ್ರವರು ಇವತ್ತು ಪದಗ್ರಹಣ ಮಾಡಲಿಕ್ಕಿದ್ದಾರೆ. ಸುಧೀರ್ ಅವರು ಸಾಧಾರಣ 7-8 ವರ್ಷಗಳ ಕಾಲ ಇಲ್ಲಿ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಕಾರ್ಯವನ್ನು ಮಾಡಿದರು. ಸಾಕಷ್ಟು ಸಂಘಟನಾತ್ಮಕವಾಗಿ ಸಾಕಷ್ಟು ಪರಿಶ್ರಮವನ್ನು ಪಡುವಂಥ ಅವಕಾಶಗಳಾಗಿತ್ತು. ಇವತ್ತು ಅದೇ ರೀತಿಯಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಇವತ್ತು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಅವರು ಆಯ್ಕೆ ಆಗಿದ್ದಾರೆ. ಇವತ್ತು ಅದೇ ರೀತಿಯಾಗಿ ಪ್ರಮೋದ್ರವರು ನಾವಿಲ್ಲಿ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರನ್ನು ಯಾರನ್ನು ಮಾಡಬೇಕು ಅಂತ ಹೇಳುವಾಗ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಪ್ರಮೋದ್ ಚಂದ್ರ ಅವರನ್ನು ಮಾಡಿ ಅನ್ನುವಂಥದ್ದು ತೀರ್ಮಾನವನ್ನು ಕೊಟ್ಟರು. ಹೆಚ್ಚಿನ ಅಂಶ ಅದಕ್ಕೆ ಹಿನ್ನೆಲೆ ಇರಬಹುದು. ಅಲ್ಲೇ ಜಗದೀಶ್ ಆಚಾರ್ಯರು ಹಿಂದುಗಡೆ ಕೂತಿದ್ದಾರೆ. ಜಗದೀಶ್ ಆಚಾರ್ಯವರು ಅವರನ್ನ NSYಗೆ ಸೇರ್ಪಡೆ ಮಾಡಿದ್ರಂತೆ. NSY ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಘಟಕ. ಅದಕ್ಕೆ ಅದರಲ್ಲಿ ಕೆಲಸ ಮಾಡುವಂತ ಅವಕಾಶ